ನೋಡ್ರಿ ಓನ ಬನ್ನಿ. ಅಯ್ಯೋ ಯಾಕೆ? ಓ ಲಕ್ಷ್ಮಿ ಯಾಕೆ ಹಿಂಗೆ ಹೋಯ್ತೈತೆ? ಹಲೋ ಸ್ಕ್ರಾಪ್ ಮಾಡ್ಕೊತವ್ರೆ. ಫುಲ್ ಪೈಂಟ್, ಹಳೆ ಪೈಂಟ್ ಎಲ್ಲ ಫುಲ್ ಕ್ಲೀನಾಗಿ ಇಲ್ಲ ನೋಡಿ. ನಮ್ಮ ಪೈಂಟ್ರ್ ನೋ ಸೇರ್ ಬೈ. ಓಹೋ ನಾವಲ್ಲ ಅವನಲ್ಲ ಎಮ್ಲಮ್ ಎಲ್ಲ ಬಿಚ್ಚಿಟ್ಟಿದ್ದೀವಿ. ಸೊ ಈಗ ಅದೇನಾಗಿದೆ ಅಂದರೆ ಇದೇನು ಬರ್ತದೆ ಬೈ ಇಲ್ಲಿ ಓಪನ್ ಮಾಡಿಸ್ಬೇಕಾಯ್ತಾ? ನಾಸಿರೋರು ಹೇಳಿಲ್ವಾ? ಒಂದು ಯಾವುದೋ ಟ್ಯಾಂಕ್ ಬರ್ತಾ ಐತೆ, ಬಂದರೆ ಬರುತ್ತೆ. ಪರವಾಗಿಲ್ಲ, ಹೋಟ್ಲು ಹಳೇದಾದ್ರು ಟೇಸ್ಟ್ ಚೆನ್ನಾಗಿತ್ತು. ಶ್ರೀ ಶಿವಪ್ರಸಾದ್ ಹೋಟೆಲ್ ಅಂತ. ಹೊರಗಡೆ ಎಲ್ಲ ಅಟ್ಮಾಸ್ಫಿಯರ್ ಎಲ್ಲ ಸೂಪರ್ ಗುರು. ನನಗೆ ಇಂಥ ಹಳೆ ಹೋಟ್ಲುಗಳು, ಹಳೆ ಗಾಡಿಗಳು, ಹಳೆ ಬೈಕ್ಗಳು ಕಂಡ್ರೆ ಒಂಥರ ಮನಸ್ಸೆಲ್ಲ ಪಕ 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 ಅಂತದೆ. ಒಂಥರ ಖುಷಿ ಆಯ್ತದ ಗುರು. ಚೆನ್ನಾಗಿತ್ತು. ಕಿಕ್ಕೇರಿಗೆ ಬಂದರೆ ಯಾರಾದರೂ ಶಿವಪ್ರಸಾದ್ ಹೋಟ್ಲಿಗೆ ಹೋಗಿ, ಚೆನ್ನಾಗಿತ್ತು ತಿಂಡಿ ಎಲ್ಲ. ಹೋಟ್ಲು ಭಾಳ ಭಾಳ ಹಳೇದು. ನೋಡ್ರಿ ಓನ ಬನ್ನಿ. ಅಯ್ಯೋ ಯಾಕೆ? ಓ ಲಕ್ಷ್ಮಿ ಯಾಕೆ ಹಿಂಗೆ ಹೋಯ್ತೈತೆ? ಹಲೋ ನನ್ನ ಸಮಯ ಬಂದಾಯ್ತು, ನಾನು ಹೊರಟು ಬರ್ತೀನಿ. ಬಿ ಕೇರ್ಫುಲ್. ಹತ್ತಿ ತಗೊಳ್ಳಿರಂತ ಹತ್ತೆ ಅಲ್ಲಿ ಹತ್ತೀನಿ. ಇವ್ರು ಒಳ್ಳೇದು ಏನು ಅಂತಾರಲ್ಲ. ಮತ್ತೆ ಇವೇ ರೋಡ್ ಮೇಲೆ ಹೊಂಟೋ ಹೆಂಗ್ಲಾ ಇದು ವಾತಾವರಣ? ಮಳೆ ಬರಂಗೆ ಆಗೋಯ್ತಲ್ಲ ಗೌಡ್ರೆ. ಅಯ್ಯೋ ಹಂಗೆ ಹೋಗಿದ್ರೆ ಹೆಂಗೆ ಮಕ್ಕೆ ಹೋಗ್ತಾ ಇದ್ರಲ್ಲ. ಥೋರ್ ಮಕ್ ನಾನು ಎಕಡ ಸಿಗಾತ. ಬಿಸಿಲಿದಲ್ಲೇ ಮಳೆ ಬರಂಗೆ ಆಯ್ತಪ್ಪ. ಮಳೆ ರಾಯ ನಿಂಗೆ ಏನೋ ಬಂದಿರೋದು ಸಾಕು, ಬಿಟ್ಬಿಡು ನಮ್ಮನ್ನು ಬಿಟ್ಬಿಡಪ್ಪ. KR ಪೇಟೆಗೆ ರೀಚ್ ಆಗಿಬಿಟ್ಟಿದ್ದೀವಿ ಕಣಪ್ಪ. ಕಿಕ್ಕೇರಿ ನಮ್ಮೂರು ಅಲ್ಲಿಗಿಂತ KR ಪೇಟೆ ಜನ ಭಾಳ ಡೇಂಜರ್ ಗುರು. ಅವ್ರು ಬರೋದು ಹೆಂಗೆ ಬರ್ತಾರೆ, ಏನು ಕತೆ ಏನು ಒಂದು ಗೊತ್ತಾಗಲ್ಲ. ರೈಟಿಗೆ ಹಾಕತ್ತವೆ, ಲೆಫ್ಟಿಗೆ ಬರ್ತವೆ, ಲೆಫ್ಟ್ ಹಾಕತ್ತವೆ, ರೈಟಿಗೆ ಬರ್ತವೆ. ಭಾಳ ಕನ್ಫ್ಯೂಸ್. ಇಲ್ಲಿ ಇಲ್ಲಿ ಎಲ್ಲೆಲ್ಲಿ ನೋಡ್ಕೊಂಡು ಎಕ್ರ ನಂಗೆ ಹೋಯ್ತೈತೀವಿ. ಅಯ್ಯ ಏನು ಹೇಳ ನೀವು ಕೆಲ ಎಲ್ಲಿ ಹೋಯ್ತಾನೆ ಅಂತ ಕೇಳೋದಂಗೆ ಜಾಗನೂ ಬಿಡೋಲ್ಲ ಆತಾಗಿ. ಸೈಡಲ್ಲ ಅಪ್ಪ ನಿಂದ ಅಮ್ಮಯ್ಯ ನಿಕ್ಸಿ ಯಾರನ್ನಾರು ಅವೆಲ್ಲ ಯಾಕೋ ಮಾತಾಡ್ತೀಯ, ಸುಮ್ಮನೆ ಹೋಗು, ಅವೆಲ್ಲ ಏನಿಲ್ಲ ಹೋಗು. ಇಲ್ಲಿ ನಿಂತ ನೋಡಿ. ಇವನಿಗೇನು ಹೇಳ್ತೀರಿ? ಇವನಿಗೆ ಲೇ ನಿಂತಿದೀಯಾ? ಯಾವ ಇವೆಲ್ಲ ನಿಮಗೆ ಏನಾಯ್ತು ಕುಮಾರಣ್ಣ? ತಿಂದಲ್ಲ ಇನ್ನೂ 1/4 ಗಂಟೆ ಆಗಿಲ್ಲ, ನಮ್ಮ ಕುಮಾರಣ್ಣಲ್ಲ ಹೊಟ್ಟೆ ಸಿತೈತೆ ಅಂತವ್ರೆ. ಯಪ್ಪ ನಿಮ್ಮೊಂದು ಸಾಕವ್ರಿ. ಏನು ಕತೆ ಏನು ಕರ್ಮ ಮಾಡ್ರ ಗೊತ್ತಿಲ್ಲ ಬಿಡಿ. ಎಲ್ಲೋ ಹೋಯ್ತವ್ರೆ, ಹೆಂಗೆ ಬರ್ತವ್ರೆ. ಓ ಅಮ್ಮವು ಹೋಗಮ್ಮವು. ಇವನು ನೋಡೋದು ಲಾರಿ ಅವನಿಲ್ಲಿ ಮಧ್ಯ ರೋಡಲ್ಲಿ ಪಾರ್ಕಿಂಗ್ ಮಾಡ್ಕೊಂಡು ನಿಲ್ಸಾನೆ. ಯಪ್ಪ ಲೋ ಎಡ್ಡ ಸೈಡಿಗೆ ಹಾಕವು. ನಮ್ಮ ಕುಮಾರಣ್ಣನ ಕೈ ಗಾಡಿ ಕೊಟ್ಬಿಟ್ಟು ಅಲ್ಲಿಂದ 30ರಲ್ಲಿ ಹೊಡಿತಾರೆ ಗುರು. ಯಪ್ಪೋ ನಂತೀಗ ಊರ್ದು ಬೆಂಕಿ ಆಯ್ತೈತೆ. ತೆವೆ ಮೇಲೆ ಕುತ್ಕೊಂಡಂಗೆ ಆಯ್ತು, ಸೀಟ್ ಮೇಲೆ ಕುತ್ಕೊಂಡಿದ್ದು ಹತ್ಕುವ. ಇವರು 30 ಮೇಲೆ ಹೋಗಲ್ಲ. ಅಯ್ಯೋ ನನ್ನ ಕತೆ ಬೇಡ ಗುರು, ವಾಪಸ್ ಕೇಳೋಂಗೂ ಇಲ್ಲ. ಅಯ್ಯೋ ನಂತೀಗ ಪದ ಹೇಳ್ತೈತೆ. ಪದ ಯಾಕಾದರೂ ಕೂತ್ಕೊಂಡು ಏನು ಮಾಡ್ತಿದ್ಯೋ ನನ್ನೋ ಅಂತೈತೆ ನಂತೀಗ. ನಾವು ಬಂದಿರೋದೇ 70 ಕಿಲೋಮೀಟ್ರು. ತಿಂಡಿಗೆ ಅಂತ ಅರ್ಧ ಗಂಟೆ, ಅದಾರ ಫ್ರೆಂಡ್ ಅಂತ ಅರ್ಧ ಗಂಟೆ ಎನಿಸಿದ್ರಿ. ಇಲ್ಲಿ ಟೀಗೆ ಅಂತ ಅರ್ಧ ಗಂಟೆ. ಮತ್ತೆ ಈಗ ಎಂತ ಮಾರಾಯ ನೀವು ಹಿಂಗೆ ಮಾಡಿದ್ರೆ ಹೆಂಗೆ ಮಾಡೋದು ನಾವು? ಯಾವಾಗ ಹೋಗಿ ರೀಚ್ ಆಗ್ಬೋದು, ಯಾವಾಗ ಹೋಗಿ ಪೈಂಟ್ ಮಾಡಿಸ್ಬೋದು? ಈಗ ಒಂದೊಂದು ದಿನ ಈಗ ಅರ್ಧ ಗಂಟೆಗೆ ನಿಲ್ಲಿಸ್ತಾ ಇದ್ರಲ್ಲ, ಎಂತ ಸಾವ ಮಾರಾಯ. ನೋಡ್ರಿ ಹೆಂಗೆ ನೋಡ್ತಾವ್ರೆ. ಯಾವುದೋ ಹಾಕೊಂಬಂದ್ಬಿಟ್ಟು ನನ್ನ ಮಗ ಅಂತ ನೋಡ್ತಾವ್ರೆ. ನೋಡ್ರಿ ನಮಸ್ಕಾರ. ಇನ್ನೊಂದು 10 ನಿಮಿಷದೊಳಗೆ ನಾವು ಮಂಡ್ಯ ಹೊಲದಲ್ಲಿ ಇದ್ಬಿಡ್ತೀವಿ. 10 ನಿಮಿಷ ಆಗಲ್ಲ, ಒಂದು 20 ನಿಮಿಷ ಬೇಕಾಗುತ್ತೆ. ಹಿಂಗೆ ನೀವು ಯಾರಾದರೂ RX ಅಥವಾ RX 135, 100, 5 ಸ್ಪೀಡು 4 ಸ್ಪೀಡ್ ಯಾವ್ದಾರು ಆಗಲಿ RX ಇಟ್ಟಿದ್ರೆ, ಲಾಂಗ್ ರೈಡ್ ಹೋಗ್ತಾ ಇದ್ದೀನಿ ಅಂದರೆ ನಿಮ್ಮದು ಆಯಿಲ್ ಪಂಪ್ ಏನಾದರೂ ರನ್ನಿಂಗ್ ಇದ್ದರೆ ಆಯಿಲ್ನ ಪಂಪ್ ಮುಖಾಂತರ ಇಂಜಿನ್ಗೆ ಸಪ್ಲೈ ಆಗ್ತಿದೆ ಅಂದರೆ ಸೇಫ್ಟಿ ಪ್ರಿಕಾಷನ್ಗೋಸ್ಕರ ಪೆಟ್ರೋಲ್ ಹಾಕ್ಸ್ಬೇಕಾದ್ರೆ ಒಂಚೂರು ಆಯಿಲ್ ಹಾಕ್ಸ್ಕೊಳ್ಳಿ. ಯಾಕೆಂದರೆ ಲಾಂಗಲ್ಲಿ ಹೋಗ್ತಾಯಿದ್ರೆ ಗೀಡಲ್ಲಿ ಹೋಗಬೇಕಾದ್ರೆ ಸ್ವಲ್ಪ ಆಯಿಲ್ ಫ್ಲೋ ಅಂದರೆ ಸ್ವಲ್ಪ ಕಮ್ಮಿ ಆಯಿತು ಅಂದ್ರೂ ಎಂಜಿನ್ ಸೀಸ್ ಆಗುವಂಥ ಸಮಸ್ಯೆಗಳಿರ್ತವೆ. ಅದಕ್ಕೋಸ್ಕರ ಲಾಂಗ್ ರೈಡ್ ಹೋಗ್ಬೇಕಾದ್ರೆ ಮಾತ್ರ ಪೆಟ್ರೋಲ್ಗೆ ಒಂದು ಸ್ವಲ್ಪ ಆಯಿಲ್ ಮಿಕ್ಸ್ ಮಾಡಿ ಪೆಟ್ರೋಲ್ ಹಾಕ್ಸ್ಕೊಬಿಡಿ. ಆಗ ಟೆನ್ಷನ್ ಮಾಡೋ ಅವಶ್ಯಕತೆನೇ ಇಲ್ಲ. ಈಗ ನಾನು ಬರಬೇಕಾದ್ರೆ ಅಂದವೇ ಪೆಟ್ರೋಲ್ ಹಾಕ್ಸ್ಬೇಕಾದ್ರೆ ಒಂಚೂರು ಆಯಿಲ್ ಹಾಕ್ಸಿದ್ದೀನಿ. ಓಹೋ ದೇವರು ನಮಸ್ಕಾರ. ದೇವರು ಇಂತು ಹೊಸ ಹೈವೇ ಆದಮೇಲೆ ಹಳೆ ಹೈವೇ ಕೇಳರೆ ಇಲ್ಲ ಗುರು. ದಿಕ್ಕು ಪಾಲಿಲ್ದಂಗೆ ಎಲ್ಲ ಜನ ಎಲ್ಲ ಬಿಸ್ನೆಸ್ ಮಾಡಿದ ಎಷ್ಟೋ ಹೋಟ್ಲುಗಳು ಮುಚ್ಚೋಗ್ಬಿಟ್ಟಾಗ ಹೊಸ ಹೈವೇ ಬಂದಮೇಲೆ. ಸುವರ್ಣ ಕರ್ನಾಟಕ ವಂದನೆ. ಮತ್ತೆ ಬನ್ನಿ ಪುರಸಭೆ ಶ್ರೀರಂಗಪಟ್ಟಣಕ್ಕೆ ಮುಕ್ತಾಯ ಮಾಡಿ ನಾವು ಈಗ ಮೈಸೂರು ಕಡೆ ನುಗ್ತಾ ಇದ್ದೀವಿ. ಓಹೋ ನಾವಲ್ಲ ಅವನಲ್ಲ ಅಪ್ಪ ದೇವರು.
ಯಾವ ನಕ್ಷತ್ರದಲ್ಲಿ ಹುಡ್ತು ಇವ್ರು ಬುದ್ಧಿ ಬರೋದು ನಮ್ಮ ಮಧ್ಯಕ್ಕೆ ಯೌವನ ಬರೋದು ಎರಡು ಒಂದೇ. ಈಡ್ಗಾಯ ಆಗೋಗ್ರೆ ಇವತ್ತು ನಿಮ್ಮೆ ನರ್ಕೊಂಡಾಗ ಕರ್ಕೊಂಡು ಹೋಗಿರೋನ್ ಕಾರಣ ಅಂತೂ ಇಂತೂ ನಮ್ಮ ಕೊಲಂಬಿಯಾ ಏಷ್ಯಾಗೆ ಬಂದ್ಬಿಟ್ಟಿದ್ದೀವಿ ಗುರು. ಕೊಲಂಬಿಯಾ ಏಷ್ಯಲ್ಲ ಈಗ ಮಣಿಪೋಲ್ ಹಾಸ್ಪಿಟಲ್ ಆಗ್ಬಿಟ್ಟಿದೆ. ಮಣಿಪೋಲ್ ಸದ್ಯ ಪೊಲೀಸ್ ಅಣ್ಣ ನೋಡಲಿಲ್ಲ, ನೋಡಿದ್ರೆ ಎಲ್ಲ ಡಾಕ್ಯುಮೆಂಟ್ಸ್ ಐತೆ. ಬಟ್ RX ಅಂದ್ಬಿಟ್ರೆ ಪೊಲೀಸ್ಗೂ RXಗೂ ಒಂಥರ ಹಾವೇನು ದ್ವೇಷ. 12 ವರ್ಷ ಇದ್ದಂಗೆ ಸವಾಸಲ್ಲ. ರೈಟ್ ತಗೊಂಡು ಸ್ಟ್ರೈಟ್ ಹೋಗಿ ಡೆಡ್ ಎಂಡಿಗಲ್ಲಿ ಲೆಫ್ಟ್ ತೊಗೊಂಡ್ರೆ ಸ್ಟ್ರೈಟ್ ಹೋದರೆ ಮಂಡಿ ಮೊಹಲ್ಲ ಸಿಗುತ್ತೆ ನಿಮಗೆ. ಅದು ನೀವು ಏನಾದರೂ ಹಾಸನಿಂದ ಬರಬೇಕಾದ್ರೆ, ಮಂಡ್ಯದಿಂದ ಬರಬೇಕಾದ್ರೆ, ಬೆಂಗಳೂರಿಂದ ಬಂದ್ರೂ ಹೋಗ್ಬೋದು. ಮೈಸೂರಲ್ಲೇ ಒಂಥರ ಫೇಮಸ್ ರೋಡ್ ಇದು. ಒಳ್ಳೆ ಮೆಡಿಕಲ್ ಕಾಲೇಜ್ ಇದೆ, JSS ಕಾಲೇಜ್ ಇದೆ, PU ಕಾಲೇಜ್ ಇದೆ. ಬೆಳಗ್ಗೆ ಒಂದು ಬೀಟ್ಸು, ಸಂಜೆ ಒಂದು ಬೀಟ್ಸು ಬಂದುಬಿಟ್ರೆ ಒಳ್ಳೊಳ್ಳೆ ಕಣ್ಣು ತಂಪು ಮಾಡ್ಕೊಂಡು ಹಂಗೆ ಓಡ್ಬೋದು. ಸೊ ಇಲ್ಲೆಲ್ಲ ಸಾವಿರ ಸಲ ತಿರ್ಗಾಡ್ಬಿಟ್ಟಿದ್ದೀವಿ ಇವರು. ಒಂಥರ ನಮಗೆ ತವರು ಮನೆ ಇದ್ದಂಗೆ ಮೈಸೂರು. ಇಲ್ಲಿವರೆಗೂ ಒಂದೊಂದು 7-8 ಗಾಡಿ ರೆಡಿ ಮಾಡಿಸಿದ್ದೀನಿ. ಆ ಗಾಡಿ ಎಲ್ಲ ರೆಡಿ ಮಾಡಿಸಿರೋದೆಲ್ಲ ನಾನು ಮೈಸೂರಲ್ಲೇ. ಪೇಂಟಿಂಗಿಂದ ಹಿಡಿದು ಕ್ರೋಮಿಯಮಿಂದ ಹಿಡಿದು ಎಲ್ಲ ಮಾಡಿಸಿರೋದು ಕೆಲಸ ಇಲ್ಲೇ. ಮೆಕ್ಯಾನಿಕ್ ಕೆಲಸ ಮಾತ್ರ ನಮ್ಮ ಕುಮಾರಣ್ಣ. LIC ಆಫೀಸು. ಈ LIC ಆಫೀಸ್ಗೆ ಎಷ್ಟು ವರ್ಷ ಆಗೋದು ಗೊತ್ತಿಲ್ಲ. ಮೇನ್ ಬ್ರಾಂಚ್ ಮೈಸೂರಲ್ಲಿ. ಈಗ ಇಲ್ಲಿ ನಾವು ಲೆಫ್ಟ್ ತಗೊಬಿಟ್ರೆ ಸ್ಟ್ರೈಟ್ ಒಂದೇ ರೋಡು, ಮಂಡಿ ಮೊಹಲ್ಲ. ಈ ರೋಡಿಗೆ ಬಂದರೆ ಒಂಥರ ನಮ್ಮದು ಬೆಂಗಳೂರು ಯಾವುದೋ ಏರಿಯಾಗೆ ಬಂದಂಗೆ ಆಗ್ಬಿಡ್ತದೆ ಗುರು. ಫುಲ್ ರಶ್ಶು, ಫುಲ್ ಬೈಕಿಂದು, ಕಾರಿಂದು, ಆಟೋದು, ಏನೇ ರಿಪೇರಿ, ಪೈಂಟು ಗೀಂಟು ಕ್ರೋಮಿಯಮ್ ಏನೇ ಇದ್ರೂ ಏರಿಯಾಗೆ ಬಂದರೆ ಮಾಡಿಸ್ಕೊಂಡು ಹೋಗ್ಬಿಡ್ಬೋದು 1-2 ದಿನದಲ್ಲಿ. ಇದಕ್ಕೆ ಮಂಡಿ ಮೊಹಲ್ಲ ಅಂತ ಹೆಸರು. ಈ ಮೊಹಲ್ಲ ಇರೋದ್ರಿಂದನೇ ಇದಕ್ಕೆ ಮಂಡಿ ಮೊಹಲ್ಲ ಅಂತ ಹೆಸರು ಗುರು. ಇದೇ ದೊಡ್ಡ ಮೊಹಲ್ಲ ನೋಡಿ. ಹಾಂ, ಈದ್ಗಾ ಮೈದಾನ ಅಂತ ಇದ್ರ ಹೆಸರು. ಈದ್ಗಾ ಮೈದಾನ. ಸರಸ್ವತಿ ಥಿಯೇಟ್ರು, ಹಳೆ ಥಿಯೇಟ್ರು. ಹಳೆ ಒಬ್ಬರು ಯಾರಾದರೂ ಮೈಸೂರಿಂದ ನೋಡ್ತಾ ಇದ್ರೆ ಈಗ ಇದು ಕಲ್ಯಾಣ ಮಂಟಪ ಮಾಡ್ಬಿಟ್ಟಾರೆ. ಸರಸ್ವತಿ ಥಿಯೇಟ್ರು ಆಗಿ ಯಾವುದೋ AR ಕನ್ವೆನ್ಷನ್ ಹಾಲ್ ಆಗ್ಬಿಟ್ಟಿದೆ ನೋಡಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇಕ್ಕಟ್ಟು ರೋಡು. ಈಗ ಫುಲ್ಲು ಆಟೋ ರಿಪೇರಿ, ಸ್ಕೂಟ್ರ್ ರಿಪೇರಿ, ಲೇತು ಗೀತು, ಚಿಂದಿ, ಚಿತ್ರಾನ್ನ, ಬೂಂದಿ, ಮೊಸರನ್ನ ಕಣಮ್ಮ. RX ಬರ್ತಾಯಿದ್ರೆ ಇಣಿಕಿ ಬಗ್ಗಿ ನೋಡ್ತಾರೆ ಗುರು. RXಗೆ ಏನು ಹೆಸರು ಆಯ್ತು ನೋಡು, ಸೂಪರ್. ಒಂಥರ ಕಿಂಗ್ ಇದ್ದಾಗೆ ರೋಡ್ಗೆ ನಮ್ಮ RX. ಒಂದು ಯಾರೋ ಬೇವರ್ಸಿ ನಿಲ್ಸ್ಕೊಂಡು ನಿಂತವನೆ. ನಡಿಯ ಮಾರ, ಎಂಥದ್ದು ಮಾರ ಇವತ್ತೆಲ್ಲ ಬಿಸಿ. ಮಂಡೆ ಇಲ್ಲವ ಅಣ್ಣ? ಇಲ್ಲ ನೋಡಿ ನಮ್ಮ ಪೇಂಟ್ರು. ನೋ ಸೇರ್ ಬೈ. ನಮಸ್ಕಾರ ಕಣಣ್ಣ. ನಮ್ಮ ಕುಮಾರಣ್ಣ ಅಂತ ಅವ್ರವ್ರು ಇದು. ಅವರೇ ನಮ್ಮ ಪೇಂಟ್ರು. ಇವರು ಪಕ್ಕದಲ್ಲೇ ಸೀಟು. ಗಾಡಿ ನೋಡೋಣ, ಸೀಟು ಸ್ವಲ್ಪ ಕಂಫರ್ಟಬಲ್ ಅಂದರೆ ಸೀಟ್ನ ಹೊಲ್ಸ್ಕೊಳ್ಳೋಣ. ಮೈಸೂರಿಗೆ ಫೇಮಸ್ಸು ಬುಷ್ರಾ ಕುಷನ್ ವರ್ಕ್ಸ್ ಅಂತ. ಸೊ ನೋಡ್ಕೊಂಡ್ರಲ್ಲ, ಮಂಡಿ ಮೂಲದಲ್ಲಿ ನಾನು ಪೇಂಟ್ ಮಾಡಿಸೋದು. ಇಲ್ಲಿ ನಾಸಿರ್ ಅಂತ, ನಾಸಿರ್ ಸ್ಪ್ರೇ ಪೇಂಟಿಂಗ್ ಅಂತ. ಇನ್ನೊಬ್ಬರು ಸೀಟ್ ವರ್ಕ್ ಮಾಡಿಸೋದು ಇಲ್ಲೇ. ಒಂಥರ ನಮಗೆ 2ನೇ ತವ್ರ ಮನೆ ಇದ್ದಂಗೆ ನಮಗೆ ಕುಮಾರಣ್ಣಂಗೆ ಈ ರೋಡು. ನಮಸ್ತೆ. ಕುಮಾರಣ್ಣ ಪ್ಯಾಂಟ್ ಸರಿ ಮಾಡ್ಕೊಳ್ರಿ ಅಂತ ಫಸ್ಟ್ ಹೇಳಿ. ಅಲ್ಲಿ ಬನ್ನಿ, ಮಾತು ಕೆಲಸ ಮುಗಿಸ್ಕೊಳ್ಳೋಣ. ನಮ್ಮದು ಯೂಟ್ಯೂಬ್ ಇದೆ ಭಯ್ಯ, ಅದಕ್ಕೋಸ್ಕರ ಮಾಡ್ಕೊತೀನಿ. ಬನ್ನಿ, ಏನಿಲ್ಲ ಬನ್ನಿ ಪಟ ಅದೇ ಮಾತುಕತೆ ಮುಗಿಸ್ಬಿಟ್ಟು ಒಂಚೂರು ಕೆಲಸ ಮಾಡೋಕೆ ನಿಮಗೆ ಅವಕಾಶ ಮಾಡಿಕೊಟ್ಟವ ನಾವು. ಹೇಳಿ ನೀವು ಪಟ ಕುಮಾರಣ್ಣ. ಏನ್ ಹೇಳೋಣ? ಪೇಂಟ್ ಅದಕ್ಕೆ ನಾನೀಗ RX 100 ಒರಿಜಿನಲ್ ಪೇಂಟ್ ಮಾಡ್ಸೋಣ ಅಂತ. ಒರಿಜಿನಲ್ 100 ಅಲ್ಲಿ 4 ಕಲರ್ ಬರ್ತದೆ. ಬ್ಲೂ, ಬ್ಲಾಕ್, ಸಿಲ್ವರ್ ಬೇಡ, ರೆಡ್. ಸಿಲ್ವರ್ ಬೇಡ, ರೆಡ್ ಬೇಡ, ಬ್ಲೂ ನೋಡಿ. ಬ್ಲೂ ಬರ್ತದೆ, ಅದೇ 4 ಕಲರ್ ಬ್ಲೂ ಬರುತ್ತೆ. ತೋರಿಸ್ತೀನಿ ನಿಮಗೆ ಯಾವ ಬ್ಲೂ ಅಂತ. ಅದ್ರಲ್ಲಿ ತಕೊಂಡು ಇಟ್ಕೊಂಡಿದ್ದೀನಿ. ಈಗ ನಮಗೆ ಆ ಬ್ಲೂ ಅಲ್ಲ, ಹಂಗೆ ತರ ಬರ್ತದೆ. ಈಗ ಬಿಚ್ಕೊಳ್ಳಿ ಅದೆಲ್ಲನೂ. ನಮ್ಗೆ ನಾಳೆ ಸಂಜೆ ಅಷ್ಟೊತ್ತಿಗೆ ನಿಮಗೆ ಅದಕ್ಕೆ ಬಂದ್ರೆ ಅರ್ಥ ಮಾಡ್ಕೊಳ್ಳಿ. ಗಾಡಿ ತಗೊಂಡು ನಿಮ್ಗೆ ಸ್ಪೇರ್ ಟ್ಯಾಂಕ್ ಕೊಡ್ತೀನಿ ನಾನು. ಸ್ಪೇರ್ ಟ್ಯಾಂಕ್ ಬೇಡ ನನಗೆ. ಮತ್ತೆ ತಗೊಂಡು ಮತ್ತೆ ಬರೋಕೆ ಅರ್ಥ ಮಾಡ್ಕೊಳ್ಳಿ. ಒಂದು ಗಂಟೆ ಲೇಟ್ ಆದ್ರೂ ಪರವಾಗಿಲ್ಲ, 1 ಗಂಟೆ ಲೇಟ್ ಆದ್ರೂ ಪರವಾಗಿಲ್ಲ. ಅದೇನು ಮಾಡಿಕೊಡಿ. ಅದೇ ನಾನೇನು ಹೇಳ್ತಾ ಇದ್ದೀನಿ ಅಂತ ನಿಮಗೆ. ದೇವಣ್ಣ ಮತ್ತೆ ಬರೋಕಾಗಲ್ಲ, ಅರ್ಥ ಮಾಡ್ಕೊಳ್ಳಿ. ಮತ್ತೆ ಹೋಗಿ ಮತ್ತೆ ಅಲ್ಲಿ ಬರೋಕಾಗಲ್ಲ, ಪೆಟ್ರೋಲ್ ಹಾಕ್ಸ್ಕೊಂಡು ಏನೋ ಮಾಡೋ ಬನ್ನಿ, ಬೇಗ ಹೇಳ್ತೀನಿ. A few moments later. ಸೊ ಈಗ ಕುಮಾರಣ್ಣ ಟ್ಯಾಂಕು ಮತ್ತು ಶೀಲ್ಡ್ ಬಿಚ್ಚೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಬಿಚ್ಬಿಟ್ಟು ಟ್ಯಾಂಕು ಶೀಲ್ಡ್ ಬಿಚ್ಬಿಟ್ಟು ಕೊಟ್ಟರೆ ನಾಡಿದ್ದು ಬೆಳಗ್ಗೆ ಅಂತ ಹೇಳ್ತಾವ್ರೆ. ನಾವು ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ ನಾಳೆ ಸಂಜೆ ಅಷ್ಟೊತ್ತಿಗೆ ಕೊಡಿ ಅಂತ. ನೋಡೋಣ ಹೆಂಗಾಗತ್ತೆ ಏನು ಕತೆ ಅಂತ. ಸದ್ಯಕ್ಕೆ ಇದೆ ನೋಡಿ ಪೈಂಟ್ ಶಾಪ್ ನಾನು ಹೇಳಿದ್ದು. ಸೊ ನಾನು ಯಾವುದೇ ಗಾಡಿ ಮಾಡಿಸಿದ್ರು ಇಲ್ಲೇ ಮಾಡಿಸಿರೋದು. ಚೆನ್ನಾಗಿ ಮಾಡ್ತಾರೆ, ಅದಕ್ಕೋಸ್ಕರ ಇಲ್ಲೇ ಮಾಡಿಸ್ತಾ ಇದ್ದೀನಿ. ಹೆಚ್ಚು ಕಮ್ಮಿ 7-8 ವರ್ಷದಿಂದ 7-8 ಗಾಡಿ ಮೇಲೆ ಮಾಡಿಸ್ಬಿಟ್ಟಿದ್ದೀನಿ. ನಾಸಿರ್ ಅಂತ ಇವ್ರ ಹೆಸರು.
ಅಂಗಡಿ ನಂಬರು, ಫೋನ್ ನಂಬರು ಎಲ್ಲ ಐತೆ ನೋಡ್ಕೊಬಿಡಿ. ಸದ್ಯಕ್ಕೆ ಬ್ಲೂ ಮಾಡ್ಸೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಕುಮಾರಣ್ಣನ ಬ್ಲೂ ಮಾಡಿಸು, 100 ಬ್ಲೂನೇ ಚಂದ ಅಂತ. ಸೊ ನಾನು ಬ್ಲೂ ಗಾಡಿ ನೋಡಿದ್ದೀನಿ, ತುಂಬಾ ಚೆನ್ನಾಗಿ ಕಾಣುತ್ತೆ, ಬೇಗ ಡಲ್ ಆಗಲ್ಲ ಕಲರು, ಹೀಟ್ ರೆಸಿಸ್ಟೆಂಟ್ ಜಾಸ್ತಿ ಇರುತ್ತೆ ಬ್ಲೂ ಕಲರ್ ಮಾಡಿಸಿದ್ರೆ. ಅದಕ್ಕೋಸ್ಕರ ಬ್ಲೂ ಕಲರ್ ಮಾಡಿಸು ಅಂತ ಹೇಳ್ತಾ ಇದ್ದಾರೆ. ಸೊ ಈ ಕಲರ್ ಹೋಗುತ್ತೆ, ಈಗ ಬ್ಲೂ ಕಲರ್ ಗಾಡಿ ಬರುತ್ತೆ. ಟ್ಯಾಂಕ್ ಬಿಚ್ಚಿಟ್ಟಿದ್ದೀವಿ, ಶೀಲ್ಡ್ ಏನು ಬಂದು ಬಿಚ್ಚಾಯಿತು. ಸೊ ಇದರಲ್ಲಿರೋ ಪೆಟ್ರೋಲ್ನ ಬಸ್ಕೊಂಡು ಒಂದು ಇದಕ್ಕೆ ಹಾಕೋಬಿಟ್ರೆ ನಮ್ಮ ಕೆಲಸ ಮುಗ್ದಂಗೆ. ಇನ್ನೇನಾದರೂ ಬೈಕ್ ಕೆಲಸ ಯಾವ ರೀತಿ ಪೈಂಟಿಂಗ್ ಬರುತ್ತೆ ಏನು ಕತೆ ಕುಮಾರ್. ಹಂಗೆ 4 ಲೀಟ್ರ್ ಹಾಕ್ಸ್ಕೊಬಂದಿದ್ದು, 3.25 ಲೀಟ್ರ್ ಇತ್ತು ಅನ್ಸುತ್ತೆ. ಅರ್ಧ ಲೀಟ್ರ್ ಕಳಿಕೆ ಚಲೋ ಇತ್ತು, ಇನ್ನೆಷ್ಟು ಲೀಟ್ರ್ ಮಿಕ್ಕೈತೋ ಗೊತ್ತಿಲ್ಲ. ಇಲ್ಲ ಅನ್ಸುತ್ತೆ, ಒಂದು 1/4 ಲೀಟ್ರ್ 10 ಲೀಟ್ರ್ ಬರ್ಬೋದು ಬಂದರೆ. ಸದ್ಯಕ್ಕೆ ಅಷ್ಟು ಮಾಡಿಸಿದ್ರೆ ಗಾಡೀಲಿ ಇನ್ನೇನು ಖರ್ಚಿಲ್ಲ ಅಂತ ಅನ್ಕೋತೇನೆ. ಮುಂದಕ್ಕೆ ಏನು ಬರುತ್ತೋ ಗೊತ್ತಿಲ್ಲ. ವೈರಿಂಗ್ ಮಾಡಬೇಕು. ವೈರಿಂಗ್ ಒಂದು ಕುಮಾರಣ್ಣ ವೈರಿಂಗ್ ಮಾಡ್ಸಪ್ಪ. ವೈರಿಂಗು ಅಂದರೆ ಆರನ್ ಕಲೆಕ್ಷನ್ನು ಇದೆ, ಬಟ್ ಹೊಸ ಆರನ್ಗೆ ಇಲ್ಲ. ಕ್ಲೀನಾಗಿ ಇನ್ನೊಂದು ವೈರಿಂಗ್ ಪೂರ್ತಿ ಕ್ಲೀನಾಗಿರೋ ವೈರ್ ಒರಿಜಿನಲ್ ಸೆಟ್ ತಂದುಬಿಟ್ಟು ಹಾಕ್ಸ್ಬಿಟ್ಟು ವೈರಿಂಗ್ ಒಂದು ಮಾಡಿಸ್ಬೇಕು. ಪೆಟ್ರೋಲ್ ಕೊಡೋದಲ್ಲ ಭಯ್ಯ, ಅದೆಲ್ಲ ಮಾಮೂಲಿ. ಒಳ್ಳೆ ನಶ ಈಗ ಐತಲ್ಲ. ಹೆಂಗೆ 1 ಲೀಟ್ರ್ ಮೇಲೆ ಐತೆ? ಹೇಳ್ಬೇಡಿ ನೀವು, 1 ಲೀಟ್ರು ಹೋಗಿಲ್ಲ. ಟ್ಯಾಂಕ್ ಬಿಚ್ಚಿ ಇದನ್ನು ಶೀಲ್ಡ್ನ ಬಿಚ್ಚಿ ಮಾಡಿಕೊಟ್ಟಿದ್ದೀವಿ ಕೆಲಸ ಎಲ್ಲನೂ. ಇನ್ನೇನಿದ್ರು ನಾಸಿರ್ ಬಾಯಿ ಮಾಡಬೇಕು, ಪೈಂಟು ಅದೇನೋ ಮಾಡ್ತಾರೆ, ಅವ್ರಿಗೆ ಬಿಟ್ಟಿದ್ದು. ಸೊ ಇಲ್ಲಿಂದ ನಾವು ನೆಕ್ಸ್ಟ್ ಏನು ಮಾಡಬೇಕು ಡಿಸೈಡ್ ಮಾಡೋಣ. ಟ್ಯಾಂಕಿಂದು ಎಮ್ಲಮ್ ಎಲ್ಲ ಬಿಚ್ಚಿಟ್ಟಿದ್ದೀವಿ. ಸೊ ಈಗ ಅದೇನಾಗಿದೆ ಅಂದರೆ ಇದೇನು ಬರ್ತದೆ ಬೈ, ಇಲ್ಲಿ ಓಪನ್ ಮಾಡಿಸ್ಬೇಕಾಯ್ತಾ? ಓಪನ್ ಮಾಡಿಸ್ಬೇಕು, ಬರ್ಮಾಡ್ತೀನಿ. ಇದು ಒರಿಜಿನಾಲಿಟಿ ಇಲ್ಲಲ್ವಾ? ಇದು ಲಪ್ಪ ಹಾಕವ್ರೆ, ಲಪ್ಪ ತುಂಬಿಟ್ಟವ್ರೆ. ಒರಿಜಿನಾಲಿಟಿಲಿ ಏನು ಬರುತ್ತೆ ಅಂದರೆ ಸ್ಕ್ರೂ ಹಾಕೋಕ್ಕೆ 2 ಹೋಲ್ ಬರುತ್ತೆ, ಒಂದು ಪಟ್ಟಿ ಬಂದಂಗೆ ಬಂದ್ಬಿಟ್ಟು ಹೋಲ್ ಬರುತ್ತೆ. ಸೊ ಅದನ್ನು ಕ್ಲೋಸ್ ಮಾಡಿಸ್ಬಿಟ್ಟಾಗ ಅದನ್ನು ಓಪನ್ ಮಾಡಿಸಿ ಲಪ್ಪ ಎಲ್ಲ ತೆಗೆಸಿ ಅದನ್ನು ಒರಿಜಿನಾಲಿಟಿಗೆ ಮಾಡಿಸ್ಬೇಕು. ಕುಮಾರಣ್ಣನು ಅದನ್ನೇ ಸಜೆಷನ್ ಮಾಡ್ತಾವ್ರೆ. ಸೊ ಟ್ಯಾಂಕ್ ತೆಗೆದಾಯಿತು, ಎಮ್ಲಮ್ಮು ತೆಗೆದಾಯಿತು. ಸೊ ಈಗ ಅದನ್ನು ಟಿಂಕರಿಂಗ್ ಕೊಡಬೇಕು. ಟಿಂಕರಿಂಗ್ ಕೊಟ್ಟು ಆದಮೇಲೆ ಕೆಲಸ ನೋಡಿ. ಇದೇ ಇವರು ಪೈಂಟ್ ಮಾಡೋ ಅಂಗಡಿ, ಇಲ್ಲೇ ಇವರು ಕೆಲಸಗಳು ಮಾಡೋವಂಥದ್ದು. ಕುಮಾರಣ್ಣ ಏನು ನಾಸಿರ್ ಬಾಯಿ ಏನು ಹೇಳ್ತವ್ರೆ ಅಂದರೆ ಇದು ಯಾವುದೋ ಶೀಲ್ಡು ಲೋಕಲ್ ಅಂತೆ. ಸೊ ಅವ್ರ ಹತ್ರ ಸೇಲ್ಗಿತ್ತು, ಯಾವುದೋ ಇಟ್ಟಿದ್ರು ನಾನು ತೊಗೊಬಂದೆ. ಬಟ್ ಇದರಲ್ಲೇ ಇಲ್ಲೇ ಸಿಗುತ್ತೆ. ದೀಕ್ಷಾ ಸೈಡ್ ಶೀಲ್ಡು. ಈಗ ಕಂಪ್ನಿ ಯಾವ ಬರ್ತಾಯಿಲ್ಲ, ದೀಕ್ಷಾ ಅಂತೆ, ವಿತೌಟ್ ಪೈಂಟ್ ಬರುತ್ತೆ. ಅದನ್ನು ತೊಗೊಂಡು ಒರಿಜಿನಲ್ ಪೈಂಟ್ ಮಾಡಿಸ್ತಿದ್ರೆ ಅದನ್ನು ಹಾಕಿ ಅಂತ ಸಜೆಷನ್ ಮಾಡ್ತಾ ಇದ್ದಾರೆ. ಸೊ ಈಗ ಅದನ್ನ ತರಕ್ಕೆ ನಾವು 100 ಫೀಟ್ ಹೋಗ್ಬೇಕು. ಇಲ್ಲ ನಮ್ಮ ನಾಸಿರ್ ಬಾಯಿ ಹೇಳಿದ್ರೆ ಅವತ್ತೊಂದು ಹಾಕ್ತಾರೆ, ತೊಂದರೆ ಇಲ್ಲ. ಯಾವ ಫೈನಲ್ ಯಾವ ಕಲರ್ ಅಂತ ಈಗ? ಫೈನಲ್ಲು ಬ್ಲೂನೇ ಕಣಪ್ಪ. ಬ್ಲೂ ಸರಿ ನಾಸಿರ್ ಬಾಯಿ, ಬ್ಲೂನೇ? ಆಯ್ತು ಹೇಳಿ, ಯಾವುದು ನಿಮ್ಮ ಸಜೆಷನ್ ಯಾವುದು ಅಂತ ನೀವು ಹೇಳ್ತೀರಿ? ಅದೇ ಬ್ಲೂ 100ಗೆ ಒರಿಜಿನಲ್ ಬ್ಲೂ 4 ಕಲರ್ ಬರೋದು, ಬ್ಲೂ ಮಾಡ್ತೀವಿ. ಬ್ಲೂನಾ ಕೇಳಿದ್ರಲ್ಲ, ಬ್ಲೂ ಮಾಡಿಸೋಣ ಅಂತ ಫೈನಲಿ ಡಿಸೈಡ್ ಮಾಡಿದ್ದೀವಿ. ಸೊ ನಾಳೆ ಸಂಜೆವರೆಗೂ ಗಾಡಿ ಕೊಡ್ಬೋದು. ಸೊ ಇಲ್ಲೇ ಕುತ್ಕೊಂಡು ಕೆಲಸ ಮಾಡಿಸ್ಬೇಕು. ಹೇಗೆ ಮಾಡ್ತಾರೆ ಏನು ಅಂತ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಟ್ಯಾಂಕ್ ನೋಡಿ ಇಲ್ಲಿ ಎಂಬ್ಲಮ್ ಕೂರುತ್ತಲ್ಲ, ಎಂಬ್ಲಮ್ ಹತ್ರ ಕಂಪ್ನಿ ಇದು ಫಿಟ್ಟೆಡ್ ಅಂದರೆ ಸ್ಕ್ರೂ ಬಂದಂಗೆ ಬರುತ್ತೆ. ಎಲ್ಲಿ ಹೇಳ್ತಾ ಇದ್ದೀನಿ ಗೊತ್ತಾ ನಾನು? ಈ ಜಾಗದಲ್ಲಿ ಬರುತ್ತೆ. ಅದೇ ಮಾಡ್ಬಿಟ್ಟಾರೆ ಅವರು, ಲಪ್ಪ ತುಂಬಿಸಿ ಈ ಕಡೆ ಸೈಡೆಲ್ಲ ಫುಲ್ ಕವರ್ ಮಾಡಿಸ್ಬಿಟ್ಟವ್ರೆ. ಈಗ ಅದನ್ನೇ ಮಾಡಬೇಕು ಅಂದರೆ ಲಪ್ಪ ಎಲ್ಲ ಓಪನ್ ಮಾಡಿಸಿ ಕಂಪ್ನಿ ಒರಿಜಿನಲ್ಲು ಹೇಗೆ ಬರ್ತಿತ್ತು ಟ್ಯಾಂಕು ಅದು ಆ ರೀತಿ ಮಾಡಿ ಅಂತ ಹೇಳಿದ್ದೀನಿ, ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಮಾಡಿಸಿದ್ರೆ ಒರಿಜಿನಾಲಿಟಿ ಮಾಡಿಸ್ಬೇಕು. ನನ್ನ ಗಾಡಿ ಪಿನ್ ಟು ಪಿನ್ ಏನೇ ಇರಲಿ ಎಲ್ಲ ಒರಿಜಿನಾಲಿಟಿನೇ ಗುರು. ಯಾವುದು ಆಫ್ಟರ್ ಮಾರ್ಕೆಟ್ ಅಂದರೆ ಯಾವುದು ಆಲ್ಟ್ರ್ ಮಾಡಿಫಿಕೇಷನ್ ಏನು ಮಾಡಿಸಲ್ಲ. ಟ್ಯಾಂಕು RX ಶೋರೂಮಿಂದ ಹೆಂಗೆ ಬರ್ತಿತ್ತು ಹಂಗೆ ಇರೋಂಗೆ ನಾನು ಮಾಡಿಸ್ತಾ ಇದ್ದೀನಿ. ಈಗ ಸ್ಕ್ರ್ಯಾಪ್ ಮಾಡ್ಕೋತಾರೆ ಅಂದರೆ ಫುಲ್ ಬರ್ನ್ ಮಾಡಿಬಿಟ್ಟು ಫುಲ್ ಪೈಂಟೆಲ್ಲ ಸ್ಕ್ರೇಪ್ ಮಾಡಿ ಅದನ್ನು ಕ್ಲೀನಾಗಿ ಉಜ್ಜಿ ತೊಳೆದು ಏನನ್ನ ಮಾಡ್ತಾರೆ ಅವ್ರು, ಪೈಂಟ್ರ್ ಕೆಲಸ ಅವ್ರು ಮಾಡ್ತಾರೆ. ಸ್ಕ್ರಾಪ್ ಮಾಡ್ಕೊತವ್ರೆ ಫುಲ್ಲು ಪೈಂಟ್, ಹಳೆ ಪೈಂಟೆಲ್ಲ ಫುಲ್ ಕ್ಲೀನಾಗಿ ಬರ್ನ್ ಮಾಡಿ ತೆಗೆದು ಅದಾದಮೇಲೆ ಅದರದ್ದು ನೆಕ್ಸ್ಟ್ ಪ್ರೊಸೆಸ್ ಏನೇನೋ ಐತೆ. ಸೊ ಫ್ರೀಯಾಗಿ ಕೂತಿದ್ನಲ್ಲ, ಮಾಡ್ತಾಯಿದ್ರಲ್ಲ, ನಿಮಗೆ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಫುಲ್ಲು ಹೊಸ ಟ್ಯಾಂಕ್ ಅದಂಗೆ ಆಗೋಯ್ತು. ಫುಲ್ ಆ್ಯಸಿಡ್ ವಾಶ್ ಮಾಡಿ, ಕೆಮಿಕಲ್ ವಾಶ್ ಮಾಡಿ, ಲಪ್ಪ ಹಾಕಿ ಲಪ್ಪ ತೊಳೆದು ಕ್ಲೀನಾಗಿ ಸ್ಪ್ರೇ ಪೈಂಟ್ ಮಾಡಿ ಅದಾದಮೇಲೆ ಕ್ಲೀನಾಗಿ ಶೋರೂಮ್ ಪೈಂಟ್ ಏನು ಬರುತ್ತೆ ಅದನ್ನು ಮಾಡ್ತಾರೆ.
ಸೊ ಇದು ಬೇಸಿಕಲಿ ಯಾವ ರೀತಿ ಅಂದರೆ ಪ್ರೋಸೆಸ್ಸು ಶೋರೂಮಲ್ಲಿ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ಪ್ರೋಸೆಸ್ ಇದು. ಈ ಟ್ಯಾಂಕ್ ಪೂರ್ತಿ ಸ್ಕ್ರ್ಯಾಪ್ ಮಾಡಾಯಿತು. ಟಿಂಕರ್ ಮಾಡಿಸ್ಕೊಬರೋಕ್ಕೆ ಎಲ್ಲಿಗೆ ಬಂದಿದ್ದೀವಿ ಅಂದರೆ ಹೆದರ್ತೀರ. ಹೆಂಗಾಯ್ತು ನೋಡಿ ಬಿಲ್ಡಿಂಗ್. ಅಯ್ಯೋ ರಾಮ. ಈಗ ಇದನ್ನ ಇಲ್ಲಿ ಕೊಟ್ಬಿಟ್ಟು ಬೇರೆ ಕೆಲಸ ಆಯ್ತಾ. ಸಿಗ್ತೀನಿ ನಿಮಗೆ ಕೈ ಆಂಟಿ ಮಾಡಿ 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 ನಾವು ಚಂದ್ರಪಟ್ಟ ಮೆಕ್ಯಾನಿಕ್. ಒಟ್ಟಲ್ಲಿ ಒರಿಜಿನಾಲಿಟಿ ಮಾಡೋದು ನಾಸಿರ್ ಅವ್ರಲ್ಲಿ ಹೇಳಿಲ್ವಾ? ಫೋನ್ ಹೊಡೆದಿದ್ದು ಒಂದು ಯಾವುದೋ ಟ್ಯಾಂಕ್ ಬರ್ತಾ ಐತೆ, ಬಂದರೆ ಬರುತ್ತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.